ಕಾಲ ಕಳೆದಂತೆಲ್ಲ ಮನುಷ್ಯ ಭಾವನೆಗಳಿಲ್ಲದ ಖುಷಿಯೇ ಇಲ್ಲದ ಸತತ ದುಡಿಯುವ ಮಷಿನ್ ಆಗುತ್ತಿದ್ದಾನೆ. ಆಗಿನ ಕಾಲದಲ್ಲಿ ಬದುಕಲಿಕ್ಕೆ ಒಂದು ಕೆಲಸ, ಹೊಟ್ಟೆಪಾಡಿಗೆ ಸ್ವಲ್ಪ ದುಡ್ಡು ಮಾಡ್ಕೊಂಡು ಜೀವನವೆಂಬ ಅಮೂಲ್ಯ ರಸವನ್ನ ಸವಿಯುತ್ತಿದ್ರು. ಕಲೆ, ಸಾಹಿತ್ಯ, ಆಟ, ನೃತ್ಯ, ಶಾಸ್ತ್ರ ಅಧ್ಯಯನವನ್ನ ತಮ್ಮ ಕೆಲಸ ಮುಗ್ನಿ ಬಿಡುವಿನ ಸಮಯದಲ್ಲಿ ತಂಪಾದ ಗಾಳಿಯಲ್ಲಿ ತನ್ನ ಆಸಕ್ತಿಯ ಕಾರ್ಯದಲ್ಲಿ ನಿರತರಾಗ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ನಾವು ಸುಮಾರು 10 ರಿಂದ 14 ಗಂಟೆ 4 ಗೋಡೆಗಳ ಮಧ್ಯದಲ್ಲಿ AC ಯಲ್ಲಿ ಕುಳಿತು ತಲೆಯಲ್ಲಿ ಸಾವಿರಾರು ಚಿಂತೆ ಮಾಡ್ತಾ ನಮ್ಮ ಬದುಕಿನ ಗರಿಷ್ಠ ಸಮಯವನ್ನ ಬರೀ ದುಡ್ಡಿಗಾಗಿ, ಅಂತಸ್ತಿಗಾಗಿ ಮುಡಿಪಿಟ್ಟಿದ್ದೇವೆ. ಅತಿ ಹೆಚ್ಚು ದುಡಿಯುತ್ತಾ, ರಾತ್ರಿ ಚಿಂತಿಸುತ್ತಾ ಬದುಕಿನ ಕೆಲ ಅದ್ಭುತ ಕ್ಷಣಗಳನ್ನ ಕಳೆಯುವುದರಲ್ಲಿ ವಂಚಿತರಾಗ್ತಿದ್ದೇವೆ. ಆಗಿನ ಕಾಲದಲ್ಲಿ ಕುಟುಂಬದೊಂದಿಗೆ ಬೇಸಾಯ ಮಾಡ್ತಾ, ಮಡಿಕೆ ಮಾಡ್ತಾ, ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಹೌದು, ಅವಾಗ ಖರ್ಚು ಕಡಿಮೆ ಇತ್ತು, ಆದ್ರೂ ಅವರೆಲ್ಲ ದುಡಿಮೆಯ ಜೊತೆಗೆ ತಮ್ಮ ಸಮಯವನ್ನ ಕುಟುಂಬದೊಂದಿಗೆ ಕಳೀತಿದ್ರು. ಈಗ ನಾವೆಲ್ಲ ಹೇಗಾಗಿದ್ದೀವಿ ಅಂದ್ರೆ, ನಮ್ಮ ಮನೆಗೆ ನಾವು ಹೋಗುವ ಅಧಿಕಾರ ನಮಗಿಲ್ಲ, ನಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನಮಗೆ ಅಧಿಕಾರ ಇಲ್ಲ. ಯಾವಾಗಲಾದ್ರೂ ಹೋಗೋಕು ಅನ್ನಿಸಿದಾಗ ಯಾರೋ ಇನ್ನೊಬ್ಬರ ಪರ್ಮಿಷನ್. ಏನಂದ್ರೆ ನಾವೆಲ್ಲ ಈ ಭೂಮಿಯಲ್ಲಿ ಕೆಲವೇ ಸಾವಿರ ದಿನಗಳು ಇರ್ತೀವಿ, ಆ ದಿನಗಳನ್ನ ಪರಿಪೂರ್ಣವಾಗಿ ಅನುಭವಿಸೋಣ.